ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಹರೀಶ್, ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಂದ. ಲಾಸ್ಟ್ ವಿಡಿಯೋದಲ್ಲಿ ನಾವು 10th ಆದಮೇಲೆ PU, ಡಿಪ್ಲೊಮೊ ಮತ್ತು ITI ಬಗ್ಗೆ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತು PU ಬಗ್ಗೆ ಡೀಪ್ ಡೈವ್ ಮಾಡಿ ಹೈಯರ್ ಎಜುಕೇಷನ್ಗೆ ಏನು ಆಪರ್ಚುನಿಟೀಸ್ ಇದೆ, ಜೊತೆಗೆ ಜಾಬ್ ಆಪರ್ಚುನಿಟೀಸ್ ಹೇಗಿದೆ, ಸೆಕ್ಯೂರಿಟೀಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. PU ಅಂದರೆ ಪ್ರೀ ಯೂನಿವರ್ಸಿಟಿ. ನಿಮ್ಮ ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್ನ ಸ್ಟ್ರಾಂಗ್ ಫೌಂಡೇಶನ್ ಮಾಡ್ಕೊಡೋದೆ PU. ಸೊ ಇದರಲ್ಲಿ ನಿಮಗೆ ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತ 3 ಕ್ಯಾಟಗರೀಸ್ ಬರುತ್ತೆ. ಇದರಲ್ಲಿ ಮೇಜರ್ ಆಗಿ ಜನ ಹೇಗೆ ಚೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಾಸ್ತಿ ಮಾರ್ಕ್ಸ್ ಬಂದಿದ ತಕ್ಷಣ ಸೈನ್ಸ್ ಚೂಸ್ ಮಾಡಬೇಕು, ಸ್ವಲ್ಪ ಓಕೇಶ್ ಆಗಿ ಮಾರ್ಕ್ಸ್ ಬಂದಿದ ತಕ್ಷಣ ಕಾಮರ್ಸ್ ಚೂಸ್ ಮಾಡ್ತಾರೆ, ಇಲ್ಲ ಹೇಗೋ ಒಂದು ಮ್ಯಾನೇಜ್ ಮಾಡ್ಕೊಳ್ಳೋಂಥ ಲೆವೆಲಲ್ಲಿ ಇದ್ದಾಗ ಆರ್ಟ್ಸ್ ಚೂಸ್ ಮಾಡಿಬಿಡ್ತಾರೆ. ಬಟ್ ದಿಸ್ ನಾಟ್ ದ ರೈಟ್ ವೇ. ನಿಮ್ಮ ಇಂಟ್ರೆಸ್ಟು ಎಲ್ಲ ಮಾರ್ಕ್ಸ್ಗಳಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಕೋರ್ಸ್ನ ಚೂಸ್ ಮಾಡ್ತೀರಾ ಮತ್ತು ನಿಮ್ಮ ಆಂಬಿಷನ್ಸ್ ಮೇಲೆ. ಸೊ ಸೈನ್ಸಲ್ಲಿ ನಿಮ್ಮ PCMB ಮತ್ತು PCMC, ನೀವು ಮೆಡಿಕಲ್ ಫೀಲ್ಡಲ್ಲಿ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ PCMB ಚೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದು. ಮೆಡಿಕಲ್ ಬಿಟ್ಟು ಬೇರೆ ನೀವು ಯಾವುದೇ ಚೂಸ್ ಮಾಡ್ತೀರಾ ಅಂದರೂ PCMC ಚೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದಾಗುತ್ತೆ. ಸೊ ಸೈನ್ಸ್ ಅಂತಿದ್ದಂಗೆ ಇದರಲ್ಲಿ ತುಂಬಾ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಸ್ಟ್ರಾಂಗ್ ಫೌಂಡೇಶನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಮರ್ಸಲ್ಲಿ 3 ಆಪ್ಷನ್ಸ್ ಇರುತ್ತೆ, HEBA, SEBA, CEBA ಅಂತ. ಸೊ ಇದು ಮೇನ್ ಫೋಕಸ್ ಮಾಡೋದು ಬಂದು ಬಿಸ್ನೆಸ್ ಆಗಲಿ, ಫಿನಾನ್ಸು, ಅಕೌಂಟ್ಸ್, ಇದನ್ನ ಮೇಜರ್ ಆಗಿ ಫೋಕಸ್ ಮಾಡ್ತಾರೆ. ಜೊತೆಗೆ ಹಿಸ್ಟ್ರಿ ಕೂಡ. ಕಾಮರ್ಸಲ್ಲಿ HEBA ಬಂದು ಹಿಸ್ಟ್ರಿ ಮೇಲೆ ಫೋಕಸ್ ಮಾಡುತ್ತೆ, SEBA ಬಂದು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಫೋಕಸ್ ಮಾಡುತ್ತೆ, CEBA ಬಂದು ಕಂಪ್ಯೂಟರ್ ಸೈನ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಕಾಮರ್ಸಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಜೊತೆಗೆ ಮ್ಯಾಥ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಟ್ಸ್ ಬಂದು ಬೇಸಿಕಲಿ ಹಿಸ್ಟ್ರಿ, ಸೈಕಾಲಜಿ, ಕಮ್ಯುನಿಕೇಷನ್ನು, ಪೊಲಿಟಿಕಲ್ ಸೈನ್ಸು, ಜಿಯಾಲಜಿ, ಇದ್ರ ಬೇಸ್ಡ್ ಮೇಲೆ ನಮಗೆ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಇದರಲ್ಲಿ 5 to 6 ಕೋರ್ಸಸ್ ಇದೆ. ಮೇಜರ್ಲಿ ಬಂದು HEPS, HEPYS ಅಂತ ಬರುತ್ತೆ, HEPK, HEGS, HEPYK. ಸೊ ಇದೆಲ್ಲ ಕೋರ್ಸಸ್ ಅದರಲ್ಲಿ ಬರುತ್ತೆ. PU ಆದಮೇಲೆ ನೀವು ಜಾಬ್ ಆಪರ್ಚುನಿಟೀಸ್ ನೋಡೋದಾದ್ರೆ ತುಂಬಾನೇ ಕಮ್ಮಿ ಆಪರ್ಚುನಿಟೀಸ್ ಇರುತ್ತೆ, ಜೊತೆಗೆ ಹೈಯರ್ ಪೊಸಿಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಬ್ಯಾಚುಲರ್ಸ್ ಆಗಲಿ, ಮಾಸ್ಟರ್ಸ್ ಆಗಲಿ ತುಂಬಾನೇ ರೆಕಮೆಂಡ್ ಮಾಡ್ತೀವಿ ನಾವು. ಬಿಕಾಸ್ ಓಷನ್ ಆಫ್ ಆಪರ್ಚುನಿಟೀಸ್ ನಿಮಗೆ ಓಪನ್ ಆಗುತ್ತೆ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ಕೊಂಡಾಗ. PU ಚೂಸ್ ಮಾಡ್ಬೇಕಾದ್ರೆ ನಾವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನಪ್ಪಾ ಅಂದ್ರೆ, ಮಾರ್ಕ್ಸ್ ಬೇಸ್ಡ್ ಮೇಲೆ ನಾವು ಕೋರ್ಸಸ್ ಆಯ್ಕೆ ಮಾಡ್ಕೊಳ್ಳೋದು, ಅಥವಾ ಫ್ರೆಂಡ್ಸ್ ಅಥವಾ ಸೊಸೈಟಿಗೆ ಕನ್ಸಿಡರ್ ಮಾಡಿಕೊಂಡು ಆ ಬೇಸ್ ಮೇಲೆ ನಾವು ಕೋರ್ಸಸ್ ಜಾಯಿನ್ ಮಾಡ್ಕೊಳ್ಳೋದು, ಅಥವಾ ಡಿಗ್ರೀಸ್ನ ನಾವು ತುಂಬ ಅಂಡರ್ ವ್ಯಾಲ್ಯೂ ಮಾಡಿ ಕೋರ್ಸಸ್ನ ಆಯ್ಕೆ ಮಾಡ್ಕೊತೀವಿ. ಸೊ ಈ ಕಾಮನ್ ಸಿಲಿ ಮಿಸ್ಟೇಕ್ಸ್ ನೀವು ಕೂಡ ಮಾಡಕ್ಕೆ ಹೋಗ್ಬೇಡಿ. ಇನ್ನು ಪೇರೆಂಟ್ಸ್ಗೆ ಒಂದು ಚಿಕ್ಕ ಸಜೆಷನ್ ಏನಂದ್ರೆ, ನಿಮ್ಮ ಮಕ್ಕಳ ಒಂದು ಇಂಟ್ರೆಸ್ಟ್ ಆಗಲಿ ಅಥವಾ ಅವರ ಕೆಪಬಿಲಿಟೀಸ್ ನೋಡಿ ನೀವು ಕೋರ್ಸಸ್ನ ಅವ್ರಿಗೆ ಆಫರ್ ಮಾಡಿ. ಅದ್ಬಿಟ್ಟು ಸೊಸೈಟಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಮಕ್ಕಳು ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನೂ ಕೂಡ ಅದೇ ಇದಕ್ಕೆ ತಳ್ಳಕ್ಕೆ ಹೋಗ್ಬಿಟ್ಟು. PU ಇಸ್ ಜಸ್ಟ್ ದ ಬಿಗಿನಿಂಗ್. ರೈಟ್ ಡಿಸಿಷನ್ ಮಾಡಿ, ನಿಮ್ಮ ಫ್ಯೂಚರ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲ ಅಂದ್ರೆ ಪಕ್ಕ ಲಾಟ್ರಿ ಹೊಡಿಬೇಕಾಗತ್ತೆ, 2-3 ವರ್ಷ ವೇಸ್ಟ್ ಮಾಡ್ಕೊತೀರಾ. ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ಗೈಡ್ ಯು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.